ಹೇ ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಜಾನ್ವಿ ಕಿರಣ್. ಎಲ್ಲರೂ ಸಕ್ಕತ್ತಾಗಿದ್ದೀರಲ್ಲ? ಹೇಗಿದೆ ಕಸೌಲಿ? ಸೂಪರ್ ಆಗಿದೆ. ಇವತ್ತು ನಮ್ಮ 16ನೇ ವರ್ಷದ ಆನಿವರ್ಸರಿ ಪ್ರಯುಕ್ತ ಒಂದು ಸ್ಪೆಷಲ್ ಟ್ರಿಪ್ ಅರೇಂಜ್ ಮಾಡಿದ್ದಾನೆ ಕಿರಣ್. ಏರ್ಪೋರ್ಟ್ ಹೋಗ್ತಾ ಇದ್ದಂಗೆನೆ ಒಬ್ರು ಫಾಲೋವರ್ ಬಂದು ಮಾತಾಡ್ಸಿದ್ರು. ಮಂಗಳೂರಿಂದ ಬಂದಿದ್ದಂತೆ ಅವರು. ಮುಸ್ಲಿಂ ಅವ್ರು ಕೂಡ ನನ್ನ ಇಷ್ಟೊಂದು ಇಷ್ಟಪಡ್ತಾರೆ ಅನ್ನೋದು ಹೇಳಿದ್ ಕೇಳಿ ತುಂಬಾನೇ ಖುಷಿ ಆಯ್ತು. ಅವ್ರ ಜೊತೆ ಮಾತಾಡಿ ಒಳಗಡೆ ಎಂಟ್ರಿ ಕೊಟ್ವಿ. ಆಲ್ರೆಡಿ ತುಂಬಾನೇ ಲೇಟ್ ಆಗೋಗಿತ್ತು. ಫ್ಲೈಟ್‌ಗೆ ಲೇಟ್ ಆಯ್ತು ಅಂತ ಕಿರಣ್ ಓಡ್ತಾ ಇದ್ದಾನೆ. ನನಗೆ ಗೊತ್ತಲ್ವಾ ಸತ್ಯ, ಎಷ್ಟೇ ಲೇಟ್ ಆದ್ರೂ ಆನ್ ಟೈಮ್ ನಾವು ಫ್ಲೈಟ್‌ಗೆ ರೀಚ್ ಆಗೇ ಆಗ್ತೀವಿ ಅಂತ ನಿಧಾನಕ್ಕೆ ಚಿಲ್ ಆಗಿ ವಿಡಿಯೋ ಫೋಟೋ ಎಲ್ಲ ತೆಕ್ಕೊಂಡು ಆರಾಮಾಗಿ ಹೋಗ್ತಾ ಇದೀವಿ. ಎಲ್ಲಿ ಹೋಗ್ತಿದ್ದೀನಿ ಅಂತ ತಿಳ್ಕೊಬೇಕಾದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಸಕ್ಕದಾಗಿತ್ತು ಈ ಒಂದು ಟ್ರಿಪ್ ಅಂತೂ. ತುಂಬಾನೇ ಎಂಜಾಯ್ ಮಾಡಿದ್ವಿ. ಪ್ರತಿಯೊಬ್ರು ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಲೇಬೇಕಾಗಿರೋಂಥ ಒಂದು ಸ್ಪೆಷಲ್ ಜಾಗ ಕರ್ಕೊಂಡು ಹೋಗ್ತಾ ಇದೀನಿ. 3 ಅವರ್ ಜರ್ನಿ ಇದು. ಫ್ಲೈಟ್ ಅಲ್ಲೇ ಸಾಕಾಗೋಯ್ತು ಅಂತ ಮಲ್ಕೊಂಡ್ಬಿಟ್ಟೆ. ಅದನ್ನು ವಿಡಿಯೋ ಮಾಡಿಟ್ಟಿದ್ದಾನೆ ಕಿರಣ್. ಬ್ಯಾಂಗ್ಳೂರ್ ಟು ಚಂಡೀಗಢ ಹೋಗ್ತಾ ಇದೀವಿ. ಫೈನಲಿ ಲ್ಯಾಂಡ್ ಆಯ್ತು. ವೆದರ್ ಅಲ್ಲೂ ಇದೇ ತರಾನೇ ಸೇಮ್. ಮಧ್ಯಾಹ್ನ ಆದ್ರೆ ಫುಲ್ ಬಿಸಿಲು, ಬೆಳಿಗ್ಗೆ ಸಂಜೆ ಆದ್ರೆ ಸ್ವಲ್ಪ ಚಳಿ ಮಳೆ ಎಲ್ಲ ಇರುತ್ತೆ. ಫೈನಲಿ ಒಂದು ಕಾರ್ ಬುಕ್ ಮಾಡಿದ ಹೋಗ್ತಾ ಇದ್ವಿ. ಸಿಕ್ಕಾಪಟ್ಟೆ ಹಾರ್ಶ್ ಡ್ರೈವ್ ಮಾಡಿದ್ರಲ್ಲಿ. ಅದನ್ನು ಆ ರೋಡ್ಗಳು ಹೇಳ್ಬೇಕಾ, ಫುಲ್ ಘಾಟ್ ಸೆಕ್ಷನ್. ಹಿಂಗೆ ಹೋಗಿ ಫುಲ್ ಮೋಷನ್ ಸಿಕ್ನೆಸ್ ಜಾಸ್ತಿ ಆಗೋಯ್ತು ಇಬ್ರಿಗೂನು. ಹೋಟೆಲ್ಗೆ ಹೋಗಿ ಒಂದು 10 ನಿಮಿಷ ಸುಮ್ಮನೆ ಕುತ್ಕೊಂಡ್ಬಿಟ್ವಿ ವ್ಯೂ ನೋಡ್ಕೊಂಡು. ಅದಾದ್ಮೇಲೆ ರೂಮ್ ಒಳಗಡೆ ಎಂಟ್ರಿ ಆಗ್ತಾ ಇದೀವಿ. ಸೊ ಚಂಡೀಗಢ ಟು ಶಿಮ್ಲಾ ಹೋಗೋ ದಾರಿನಲ್ಲಿ ಕಸೋಲಿ ಅಂತ ಒಂದು ಜಾಗ ಇದೆ. ಅಲ್ಲಿ ನಾವು ಲೆಮನ್ ಟ್ರೀ ನಲ್ಲಿ ರೂಮ್ ಮಾಡಿದ್ವಿ. ರೂಮ್ ಒಂಥರ ಚಿಕ್ಕದಾಗಿ ಟೈಡಿಯಾಗಿ ಸಾಕಾಗಿದೆ. ಈ ಟ್ರಿಪ್ ಅಲ್ಲಿ ಆಲ್ಮೋಸ್ಟ್ ಒಂದು 4-5 ಕಡೆ ರೂಮ್ಸ್ ಮಾಡಿದ್ವಿ. ಬಟ್ ಈ ಹೋಟೆಲ್ ಅಲ್ಲಿ ಸಿಕ್ಕಿದ ಫುಡ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ಅಂಡ್ ಕಸೋಲಿನಲ್ಲಿ ನೋಡೋದಕ್ಕೆ ಮಂಕಿ ಪಾಯಿಂಟ್ ಅಂತೆ, ಚರ್ಚ್ ಸ್ಟ್ರೀಟ್ ಅಲ್ಲಿ ಇಲ್ಲಿ ಮತ್ತೆ ವ್ಯೂ ಪಾಯಿಂಟ್ ಎಲ್ಲ ತುಂಬಾನೇ ಚೆನ್ನಾಗಿದ್ವಂತೆ. ಬಟ್ ನಾವು ಹೋಗಕ್ ಹೋಗಿಲ್ಲ. ಜಸ್ಟ್ ಒಂದು ಬ್ರೇಕ್ ಬೇಕಿತ್ತು ನಮ್ಗೆ. ಲಾಂಗ್ ಡ್ರೈವ್ ಒಂದು 5-6 ಅವರ್ಸ್ ಕಂಟಿನ್ಯೂಸ್ ಆಗಿ ಈ ತರ ಮೋಷನ್ ಸಿಕ್ನೆಸ್ ಇರೋರಿಗೆ ಈ ತರ ಜರ್ನಿ ಮಾಡೋದು ಕಷ್ಟ ಅನ್ಬಿಟ್ಟು ಅಲ್ಲಿ ಇಲ್ಲಿ ಒಂದೊಂದು ಸ್ಟಾಪ್ ತಗೊಂಡು ರೆಸ್ಟ್ ಮಾಡಿ ನೆಕ್ಸ್ಟ್ ಡೇ ಶಿಮ್ಲಾ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ. ಕಿರಣ್ ನೋಡಿ ಫುಲ್ ವ್ಯೂ ನೋಡ್ಕೊಂಡು ಚಿಲ್ ಮಾಡ್ತಾ ಇದ್ದಾನೆ. ಸಗದಾಗಿತ್ತು ಜಾಗ. ಅನ್ಫಾರ್ಚುನೇಟ್ಲಿ ನಮಗೆ ಈ ಒಂದು ಚೆನ್ನಾಗಿರೋ ವ್ಯೂ ಇರುವಂತ ಹೋಟೆಲ್ ಜಾಗ ಸಿಕ್ತು. ಅಂದ್ರೆ ಇದು ಬೆಟ್ಟದ ಮೇಲಿರೋದು. ಇಲ್ಲಿ ಒಂದೊಂದು ಬೆಟ್ಟದಿಂದ ಬೆಟ್ಟಕ್ಕೆ ಎಷ್ಟು ಚೆನ್ನಾಗಿ ಲಿಂಕ್ ನ ಮಾಡಿದ್ದಾರೆ ಅಂದ್ರೆ, ಐ ಮೀನ್ ದ ಕನೆಕ್ಷನ್, ಒಂದು ಬ್ರಿಡ್ಜ್ ಸಕ್ಕದಾಗಿದೆ. ಒಂದೊಂದನ್ನು ನೋಡ್ತಾ ಕಣ್ ತುಂಬ್ಕೋಬಹುದು. ಲೈಟ್ ಆಗಿ ಮಳೆ ಬರ್ತಾ ಇತ್ತು. ಹಾಗೆ ಸ್ವಲ್ಪ ವಿಡಿಯೋಸ್ ಫೋಟೋಸ್ ಎಲ್ಲ ತಕೊಂಡು 6:30ಗೆ ಸ್ಪಾ ಬುಕ್ ಮಾಡಿದ್ವಿ. ಸಖತ್ ಪ್ರೊಫೆಷನಲ್ ಆಗಿ ಮಸಾಜ್ ಮಾಡಿದ್ರು. ತುಂಬಾನೇ ಇಷ್ಟ ಆಯ್ತು. ಅದಾದ್ಮೇಲೆ ಒಳ್ಳೆ ಊಟ ರೆಡಿ ಇತ್ತು. ಮಲೈ ಚಿಕನ್ ಮತ್ತೆ ಬಿರಿಯಾನಿ ಆರ್ಡರ್ ಮಾಡಿದ್ವಿ. ಸಕ್ಕದಾಗಿತ್ತು. ನಾವು ಹೊರಗಡೆ ಟ್ರಿಪ್ಗೆ ಅಂತ ಬಂದಾಗೆಲ್ಲ ಆಲ್ಮೋಸ್ಟ್ ಫ್ರೈಡ್ ಫುಡ್, ಶುಗರ್ ಒಂದು ಅವಾಯ್ಡ್ ಮಾಡ್ತೀವಿ. ಡಯಟ್ ಅಂತೂ ಪ್ರಾಪರ್ ಆಗಿ ಮಾಡಕ್ ಆಗೋದೇ ಇಲ್ಲ. ಅಟ್ಲೀಸ್ಟ್ ಹೆಲ್ದಿ ಆಗಿ ತಿಂದ್ಬಿಟ್ಟು ಮಲ್ಕೊಂಡು ನೆಕ್ಸ್ಟ್ ಡೇ ಬೆಳಗ್ಗೆ ಸಕ್ಕದಾಗಿರುವಂತ ವ್ಯೂನ ಎಂಜಾಯ್ ಮಾಡಿ ಬ್ರೇಕ್ಫಾಸ್ಟ್ಗೆ ಅಂತ ಹೋದ್ವಿ. ಬ್ರೇಕ್ಫಾಸ್ಟ್ಗೂ ವೆಜ್ ಅನ್ ಆಪ್ಷನ್ ಇತ್ತು. ಒಳ್ಳೊಳ್ಳೆ ಆಪ್ಷನ್ಸ್ ಇತ್ತು. ಬಟ್ ಅದ್ರಲ್ಲಿ ನಾವು ಚೂಸ್ ಮಾಡಿದ ಆಲ್ಮೋಸ್ಟ್ ತುಂಬಾನೇ ಲೈಟ್ ಅಂಡ್ ಸಿಂಪಲ್ ಫುಡ್. ಯಾಕಂದ್ರೆ ನಾವು ಇಲ್ಲಿಂದ ಅಗೇನ್ 2.5 ಅವರ್ಸ್ ಜರ್ನಿ ಮಾಡ್ಬೇಕಿತ್ತು ಶಿಮ್ಲಾಗೆ. ಸೊ ಸಿಂಪಲ್ ಆಗಿ ಹೆಲ್ದಿಯಾಗಿ ಒಂದಿಷ್ಟು ತಿಂಡಿ ತಿಂದು ಅಲ್ಲಿಂದ ಒಂದು 10-15 ನಿಮಿಷ ವಾಕಿಂಗ್ ಆದ್ರೂ ಮಾಡೋಣ ಅಂತ ವಾಕಿಂಗ್ ಹೋಗಿ ನಾನು ಕಿರಣ್ ಸ್ವಲ್ಪ ವ್ಯೂನ ಎಂಜಾಯ್ ಮಾಡ್ತಾ ಇದ್ವಿ. ಅದಾದ್ಮೇಲೆ ನನ್ಗೊಂದು ಒಳ್ಳೆ ಟ್ರಾನ್ಸಿಷನ್ ರೀಲ್ ಮಾಡ್ಕೊಡು ಅಂತ ಅಂದ್ಬಿಟ್ಟು ವಿಡಿಯೋ ಮಾಡಿ ಇವನಿಗೆ ಕಾಟ ಕೊಟ್ಟು ನನಗೆ ಸಾಕಾಗೋಯ್ತು. ಎಷ್ಟು ಸಖತ್ತಾಗಿ ಮಾಡಿದ್ದೇನೆ ಅಂತ ನೀವೇ ನೋಡಿ. ಟ್ರಾನ್ಸಿಷನ್ ಬೇಡ ಏನೋ ಬೇಡ ಅಂತ ಅನ್ಕೊಂಡು ಅಲ್ಲೇ ಕಿತ್ತಾಡ್ಕೊಂಡು ಮತ್ತೆ ರೂಮಿಗೆ ಹೋಗಿ ಎಲ್ಲ ಪ್ಯಾಕ್ ಮಾಡಿ ಅಲ್ಲಿಂದ ಶಿಮ್ಲಾಗೆ ಹೋದ್ವಿ. ಸೊ ಶಿಮ್ಲಾ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅನ್ನೋದನ್ನ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಪೋಸ್ಟ್ ಮಾಡ್ತೀನಿ. ಅದಾದ್ಮೇಲೆ ಇನ್ನೊಂದ್ ಕಡೆ ಸ್ಟಾಪ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಸ್ಟಾಪ್ ಎಲ್ಲಿಗೆ ಅಂತ ನಿಮಗೆ ಗೊತ್ತಿರುತ್ತೆ. ಅದನ್ನ ಥರ್ಡ್ ಸ್ಟಾಪ್ ಯಾವುದು ಅಂತ ಕಾಮೆಂಟ್ ಅಲ್ಲಿ ಗೆಸ್ ಮಾಡಿ. ಈ ತರ ಹೆಚ್ಚಿನ ಸ್ಪೆಷಲ್ ವ್ಲಾಗ್ಸ್ಗೋಸ್ಕರ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.